ವೀಕ್ಷಕರೇ, ಈ ಹಿಂದಿನ ದಿನಗಳಲ್ಲಿ ಹೆಣ್ಣಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಈ ವರದಕ್ಷಿಣೆ ಕಿರುಕುಳದಿಂದ ಹೆಣ್ಣನ್ನ ಕಾಪಾಡಲಿಕ್ಕೋಸ್ಕರ IPC ಫೋರ್ 498A ಸೆಕ್ಷನ್ನ ಸೇರಿಸಿ ಅದ್ರ ಮೂಲಕ ಗಂಡನಿಗೆ ಮತ್ತೆ ಗಂಡನ ಮನೆ ಕಡೆಯವರಿಗೆ ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಇದನ್ನ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ವರದಕ್ಷಿಣೆ ಕಿರುಕುಳನ ತಪ್ಪಿಸ್ಲಿಕ್ಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಸೆಕ್ಷನ್ಗಳನ್ನ ಕಾನೂನು ಹೆಣ್ಮಕ್ಳಿಗೆ ಕೊಟ್ಟಿರುವಂತ ಪ್ರೊಟೆಕ್ಷನ್ನ ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನ ನಾವು ನೋಡ್ತೀವಿ. ಅದು ಸಿಟಿ ಕಡೆಗಳಲ್ಲಂತೂ ಈ ಥರದ ಪ್ರಕರಣಗಳು ತುಂಬ ಇವೆ. ಚಿಕ್ಕ ಚಿಕ್ಕ ಗಂಡ ಹೆಂಡತಿ ಗಲಾಟೆಗಳಿಗೂ ಸಹ ಪೊಲೀಸ್ ಮೆಟ್ಲೆ ಇರ್ತಾರೆ. ಗಂಡನ ಮೇಲೆ ಮತ್ತು ಗಂಡನ ಮನೆ ಕಡೆಯವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಅಲಿಗೇಷನ್ಗಳನ್ನ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ನೋಡಿ, ನಾನು ಹೇಳ್ತಾ ಇರೋದು ಕೆಲವು ಹೆಣ್ಮಕ್ಳುಗಳ ಬಗ್ಗೆ ಮಾತ್ರ. ಎಲ್ಲರೂ ಈ ರೀತಿ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಈಗಲೂ ಸಹ ಗಂಡು ಮಕ್ಕಳನ್ನು ಸಹ ಹೆಣ್ಮಕ್ಳ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ನಾನು ಯಾವ ವಿಚಾರ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳ ಕಡೆಯಿಂದನೂ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಗಂಡು ಮಕ್ಳ ಮೇಲೆ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟೂ ಸಹ ಹೇಳಿದೆ. ಅದನ್ನು ನಾನು ಮತ್ತಿಲ್ಲಿ ರಿಯೇಟ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಹಾನರಬಲ್ ಸುಪ್ರೀಂ ಕೋರ್ಟು ಹೆಣ್ಮಕ್ಳು ಮಾಡ್ತಿರೋಂಥ ಇಂಥ ಒಂದು ಎಕ್ಸ್ಪ್ಲೋಟೇಷನ್ನ ಲೀಗಲ್ ಟೆರರಿಸಮ್ ಅಂತೇಳಿ ಕರೆದಿದೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದು ಸುಳ್ಳು ಕಂಪ್ಲೇಂಟು ಹೆಂಡತಿ ಗಂಡನ ಮೇಲೆ ಅಥವಾ ಗಂಡನ ಮನೆ ಕಡೆಯವ್ರ ಮೇಲೆ ಕೊಟ್ಟರೆ ಕಾನೂನಿನಿಂದ ಗಂಡನಿಗೆ ಮತ್ತು ಗಂಡನ ಮನೆ ಕಡೆಯವರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಈ ಎಲ್ಲ ವಿಚಾರಗಳು ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಮಿನಿಮಮ್ ಈ ವಿಚಾರಗಳನ್ನ ತಿಳ್ಕೊಂಡಿರಲೇಬೇಕು. ನನ್ನ ಸ್ವಂತ ಜೀವನದಲ್ಲಿ ನನಗೆ ಯಾವುದೇ ರೀತಿಯಾಗಿರೋಂಥ ತೊಂದರೆ ಇಲ್ಲ, ಈ ರೀತಿ ನನಗೆ ತೊಂದರೆ ಆಗೋದೇ ಇಲ್ಲ ಅನ್ನೋದು ಸರಿ, ಅದು ವೆಲ್ ಆ್ಯಂಡ್ ಗುಡ್. ಆದರೆ ಇದು ಲೀಗಲ್ ಅವೇರ್ನೆಸ್ಸು ಪ್ರತಿಯೊಬ್ಬ ಮನುಷ್ಯನಿಗೂ ಇರಲೇಬೇಕು. ಒಂದು ಪ್ರಾಪರ್ಟಿ ಬಗ್ಗೆ ಆಗಿರಲಿ, ಅಥವಾ ಒಬ್ಬ ಗಂಡ ಹೆಂಡತಿ ಜಗಳದ ಬಗ್ಗೆ ಆಗಿರಲಿ, ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ಈ ಮಿನಿಮಮ್ ಇನ್ಫಾರ್ಮೇಷನ್ಗಳನ್ನ ನಮ್ಮ ಜನ ತಿಳ್ಕೊಂಡಿರಲೇಬೇಕು. ಆಗ ಮಾತ್ರ ನಾವು ಒಳ್ಳೆ ಪ್ರಜೆಗಳು ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಇದು ಎಲ್ಲ ಕಡೆ ಅವೇರ್ನೆಸ್ ಇರಬೇಕು ಅಂತಂದ್ರೆ ಹೆಂಡತಿಗೂ ಈ ಅವೇರ್ನೆಸ್ ಇರಲಿ. ಆಗ ಹೆಂಡತಿರೂ ಸಹ ಅನ್ನೆಸೆಸರಿಯಾಗಿ ಈ ರೀತಿಯಾಗಿ ಥಿಂಕ್ ಮಾಡೋದು, ಸುಮ್ಮನೆ ಗಂಡನ ಮೇಲೆ ಮತ್ತು ಗಂಡನ ಮನೆ ಕಡೆಯವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಕ್ರಿಮಿನಲ್ ಪಟ್ಟ ಕಟ್ಟೋದನ್ನ ತಡೆಗಟ್ಬೋದು. ಲೀಗಲ್ ಅವೇರ್ನೆಸ್ಸಿಂದ ಮಾತ್ರ ಇದು ಸಾಧ್ಯ ಆಗೋದು. ಸಮಸ್ಯೆ ಬಂದ ಮೇಲೆ ಯೋಚನೆ ಮಾಡೋದಲ್ಲ, ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ಎಲ್ಲ ಹೆಣ್ಮಕ್ಳು ಪ್ರತಿಯೊಬ್ಬರೂ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಇಂಥ ವಿಚಾರಗಳನ್ನು ಕಂಪ್ಲೀಟಾಗಿ ತಿಳ್ಕೊಂಡಿದ್ರೆ ತುಂಬ ಅನುಕೂಲ. ಮತ್ತು ನಮ್ಮ ದೇಶ ಆಗ ಮಾತ್ರ ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ಹಿಂದೆ IPC 498A ಈ ವರದಕ್ಷಿಣೆ ಕಿರುಕುಳದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಈಗ ಇದೇ BNS ಭಾರತೀಯ ನ್ಯಾಯ ಸಂಹಿತ ಅಂತೇಳಿ ಏನು ಹೊಸ ಆಕ್ಟ್ ಬಂದಿದೆಯಲ್ಲ, ಇದರ ಅಡಿನಲ್ಲಿ ಸೆಕ್ಷನ್ 85 ಮತ್ತು 86 ಈ ವರದಕ್ಷಿಣೆ ಕಿರುಕುಳದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ, ಈ ಸೆಕ್ಷನ್ಗಳ ಅಡಿನಲ್ಲಿ ಏನಾದರೂ FIR ಆಗಿದ ತಕ್ಷಣವೇ ಪೊಲೀಸರು ಡೈರೆಕ್ಟಾಗಿ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಬೈ ದ ವರ್ಚ್ಯೂ ಆಫ್ ದ ಸೆಕ್ಷನ್ ಹೇಗಿದೆ ಅಂತ ಹೇಳಿದ್ರೆ ಪೊಲೀಸರು ಡೈರೆಕ್ಟಾಗಿ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಬೋದು. ಆದರೆ ಸುಪ್ರೀಂ ಕೋರ್ಟು ಮತ್ತೆ ಈ ಸೆಕ್ಷನ್ಗಳ ದುರುಪಯೋಗ ಆಗೋದನ್ನು ನೋಡಿ ಒಂದು ಗೈಡ್ಲೈನ್ನೇ ಕೊಟ್ಟಿದೆ. ಈ ರೀತಿಯಾಗಿ ಒಂದು ಹೆಣ್ಮಗಳು ಅಥವಾ ಒಬ್ಬ ಹೆಂಡತಿ ಗಂಡನ ಮೇಲೆ, ಗಂಡನ ಮನೆಯವ್ರ ಮೇಲೆ ಏನಾದರೂ ಒಂದು ಸುಳ್ಳು ಆಪಾದನೆ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬಾರ್ದು. ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ನೋಟಿಸ್ನ ಕಳಿಸಿ ಗಂಡನಿಗೆ ಮತ್ತು ಗಂಡನ ಮನೆ ಕಡೆಯವರಿಗೆ, ಅವರು ನೋಟಿಸ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇದ್ದ ಪಕ್ಷದಲ್ಲಿ ಮಾತ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಗೈಡ್ಲೈನ್ ಕೊಟ್ಟಿದೆ. ಅಂದರೆ ಅದೇ BNSS ಸೆಕ್ಷನ್ 35 ಒಂದು ನೋಟಿಸ್ ಕೊಡಬೇಕು ಪೊಲೀಸರು. ಈ ಹಿಂದೆ IPC ಇದು 41A ಈಗ BNSS ಬಂದ ಮೇಲೆ ಸೆಕ್ಷನ್ 35 ಅಂಡರ್ ಒಂದು ನೋಟಿಸ್ ಕೊಡಿಸ್ಬೇಕಾಗತ್ತೆ ಪೊಲೀಸರು ಈ ಆಪಾದಿತರಿಗೆ. ಅಂದರೆ ಗಂಡ ಇರ್ಬೋದು ಅಥವಾ ಗಂಡನ ಮನೆ ಕಡೆಯವರು ಇರ್ಬೋದು, ಅವರಿಗೆಲ್ಲನೂ ಒಂದು ನೋಟಿಸ್ ಕಳಿಸಿ ಅವರು ಇನ್ವೆಸ್ಟಿಗೇಷನ್ಗೆ ಕೋಆಪ್ರೇಟ್ ಮಾಡದೇ ಇರೋವಂಥದ್ದು ಮತ್ತು ಈ ತನಿಖೆಗೆ ಸಹಕರಿಸದೇ ಇದ್ದರೆ ಆಗ ಮಾತ್ರ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ಗೆ ಫುಲ್ ಪವರ್ ಬರುತ್ತೆ ಅಂತ ಹೇಳಿದೆ. ಆದರೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದು ಹೆಣ್ಮಗಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ಆಲ್ವೇಸ್ ನೀವು ಫಸ್ಟ್ ಒಂದು ಆಂಟಿಸಿಪೇಟ್ರಿ ಬೇಲ್ನ ತಗೊಳ್ಳೋದು ಒಳ್ಳೇದು ಅಂತ ಹೇಳಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಹೇಳೋವಂಥದ್ದು. ಸುಪ್ರೀಂ ಕೋರ್ಟು ಆ ರೀತಿ ಡೈರೆಕ್ಷನ್ ಕೊಟ್ಟಿರ್ಬೋದು. ಇವು 90% ಆಫ್ ದಿ ಟೈಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಸಹ ಅದನ್ನು ಫಾಲೋ ಮಾಡ್ತಾರೆ. ಏನಾಗುತ್ತೆ, ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರಿಗೂ ಕೆಲವೊಂದು ಪ್ರೆಷರ್ ಇರುತ್ತೆ. ಯಾವುದೋ ಹೆಣ್ಮಕ್ಳು ಸಮಾಜದವರೆಲ್ಲ ಹೋಗಿ ಕುತ್ಕೊಂಡು ಅರೆಸ್ಟ್ ಮಾಡಲೇಬೇಕು ಹಾಗೆ ಅಂತ ಹೇಳಿದ್ರು ದಬ್ಬಾಳಿಕೆಯಿಂದ ಕುತ್ಕೊಂಡ್ರೆ ಆಗ ಎಷ್ಟೊಂದು ಕಡೆ ಆ ಇನ್ಫ್ಲೂಯೆನ್ಸಿಂದ ಪೊಲೀಸ್ನವರು ಅರೆಸ್ಟ್ ಮಾಡಿದ ಪ್ರಕರಣಗಳನ್ನು ನೋಡ್ತೀವಿ. ಆ ಥ್ರೆಟ್ ಇರೋದ್ರಿಂದ
ಒಂದು FIR ರಿಜಿಸ್ಟರ್ ಆಗಿದ ತಕ್ಷಣ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದು ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ಕಾನ್ಫಿಡೆಂಟ್ ಆಗಿರ್ಬೋದು, ನನಗೆ ಅರೆಸ್ಟ್ ಆಗಲ್ಲ ಅನ್ನೋ ಒಂದು ಧೈರ್ಯ ನಿಮಗಿರುತ್ತೆ. ಆಗ ಪೊಲೀಸರ ಹತ್ರ ಹೋಗ್ಬಿಟ್ಟು ನೀವು ಎಲ್ಲ ಏನು ನಡೀತು ಏನಿಲ್ಲ ಅನ್ನೋದನ್ನೆಲ್ಲ ನೀವು ಕ್ಲೀನಾಗಿ ಅವರಿಗೆ ಎಕ್ಸ್‌ಪ್ಲೇನ್ ಮಾಡ್ಬೋದು. ಇಲ್ಲದೇ ಇದ್ರೆ ಅವ್ರು ಯಾವಾಗ ಅರೆಸ್ಟ್ ಮಾಡ್ತಾರೋ ಅನ್ನೋ ಒಂದು ಅಪ್ರಿಹೆನ್ಷನ್, ಅಂದರೆ ಭಯದಲ್ಲೇ ನೀವು ಅವ್ರ ಜೊತೆ ಡೀಲ್ ಮಾಡ್ತಾ ಇರ್ತೀರಿ. ಆಗ ನೀವು ಸರಿಯಾಗಿರುವಂಥ ಒಂದು ಡಿಸಿಷನ್ನ ತಗೊಳಕ್ಕಾಗಲ್ಲ, ಸರಿಯಾಗಿ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಇವು ಯಾವಾಗಲೂ ಯು ಹ್ಯಾವ್ ಟು ಬೌ ಡೌನ್. ನಿಮ್ಮ ಹತ್ರ ಆಂಟಿಸಿಪೇಟರಿ ಬೇಲ್ದು ಒಂದು ಆರ್ಡರ್ ಇದ್ಬಿಟ್ರೆ ನೀವು ಪೊಲೀಸರ ಹತ್ರನೂ ಸರಿಯಾಗಿ ಮಾತಾಡ್ಬೋದು, ಮತ್ತು ನಿಮ್ಮ ಹೆಂಡತಿ ಕಡೆಯವರು ಇದ್ದಾರಲ್ಲ ಅವ್ರ ಹತ್ರನೂ ಸಹ ಸರಿಯಾಗಿ ಮಾತಾಡಿ ವಿಚಾರನ ಬಗೆಹರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಆಪಾದನೆ ಬಂದಿರೋದ್ರಿಂದ ಅದರಲ್ಲೇ ನೀವು ಅರ್ಧ ಜೀವ ಆಗೋಗಿರ್ತೀರ. ಅಲ್ಲಿ ಮಾತಾಡಿ ಬಗೆಹರಿಸ್ಕೊಳಕ್ಕಾಗಲಿ ಅಥವಾ ಅವ್ರ ಮೇಲೆ ಅಲಿಗೇಷನ್ ಮಾಡೋಕ್ಕಾಗಲಿ ಮಾನಸಿಕವಾಗಿ ನೀವು ಧೈರ್ಯ ಹೊಂದಿರಲ್ಲ. ಹಾಗಾಗಿ ಒಂದು ಆಂಟಿಸಿಪೇಟರಿ ಬೇಲ್ಗೆ ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಿಕೊಂಡು ಆಂಟಿಸಿಪೇಟರಿ ಬೇಲ್ ತಗೊಂಡೇ ನೀವು ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಮಾತಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈ ಆಂಟಿಸಿಪೇಟರಿ ಬೇಲ್ನ BNSS ಸೆಕ್ಷನ್ 482ನಲ್ಲಿ ಹಾಕ್ಕೊಂಡು ಒಂದು ಆಂಟಿಸಿಪೇಟರಿ ಬೇಲ್ ತಗೊಳ್ಬೇಕಾಗತ್ತೆ. ಇದಾದ್ಮೇಲೆ ಈ ಆಂಟಿಸಿಪೇಟರಿ ಬೇಲ್ ಒಂದ್ಸಲಿ ಸಿಕ್ಕ ಮೇಲೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, FIR ರದ್ದು ಮಾಡಲಿಕ್ಕೆ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕಬಹುದು. ಅದನ್ನು ಕ್ವಾಶ್ಮೆಂಟ್ ಪಿಟಿಷನ್ ಅಂತ ಹೇಳಿ ಕರಿತೀವಿ. BNSS ಸೆಕ್ಷನ್ 528ನಲ್ಲಿ ಒಂದು ಕ್ವಾಶ್ಮೆಂಟ್ ಪಿಟಿಷನ್ನ ಹಾನರಬಲ್ ಹೈಕೋರ್ಟ್ ಮುಂದೆ ಹಾಕೋಬೇಕು. ಈ ಕೊಟ್ಟಿರೋಂಥ ದೂರು, ಈ ಹೆಣ್ಮಗಳು ಕೊಟ್ಟಿರೋಂಥ ಅಥವಾ ಹೆಂಡತಿ ಕೊಟ್ಟಿರುವಂಥ ಕಂಪ್ಲೇಂಟು ಸಂಪೂರ್ಣ ಸುಳ್ಳು ಮತ್ತು ನ್ಯಾಯಸಮ್ಮತವಾಗಿ ಇಲ್ಲ. ಇದು ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಹಾಕಿರುವಂಥ ಕಂಪ್ಲೇಂಟ್ ಇದು. ಇದರಲ್ಲಿ ಯಾವುದೇ ರೀತಿಯಾಗಿರೋ ನ್ಯಾಯಬದ್ಧ ಅಲಿಗೇಷನ್ಗಳು ಇಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡಿದರೆ ಹೈಕೋರ್ಟು FIR ಕ್ವಾಶ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿರ್ತವೆ. FIR ಕ್ವಾಶ್ಮೆಂಟ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ದ ಇನಿಷಿಯಲ್ ಸ್ಟೇಜ್ ಆಫ್ ದ ಕೇಸ್, ಅಂದರೆ ಕೇಸಿನ ಪ್ರಾರಂಭದಲ್ಲೇ ಆ ಸಂಪೂರ್ಣ ಕೇಸು ರದ್ದಾಗೋಗುತ್ತೆ. ಈ ರೀತಿ ರದ್ದಾದ್ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಆಗೋದಿಲ್ಲ, ಮತ್ತು ಟ್ರಯಲ್ ಸಹ ನಡೆಯಲ್ಲ. ಅಂದರೆ ಪ್ರಾರಂಭದಲ್ಲೇ ನಿಮ್ಮ ಕೇಸು ಸಂಪೂರ್ಣವಾಗಿ ರದ್ದಾಗ್ಬಿಡುತ್ತೆ. ಈ ರೀತಿ ಒಂದು ಸಂದರ್ಭ ಬಂದಾಗ ನೀವು ಆಂಟಿಸಿಪೇಟರಿ ಬೇಲಿಗೆ ಹಾಕಬೇಕು ಮತ್ತು ಈ ಕ್ವಾಶ್ಮೆಂಟಿಗೆ ಹಾಕಬೇಕು. ಸೊ ಇದಕ್ಕೆಲ್ಲ ಒಂದು ನೀವು ಮುಂಚೆನೇ ಎವಿಡೆನ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂದರೆ ಸಾಕ್ಷಿಗಳನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಿಮಗೆ ಮುನ್ಸೂಚನೆ ಇದ್ದೇ ಇರುತ್ತೆ. ನಿಮ್ಮ ಗಂಡ ಹೆಂಡತಿ ನಡುವೆ ಯಾವಾಗ ಜಗಳಗಳು ನಡೀತಾ ಇರ್ತಾವೋ ಆಗ ಒಂದು ಮುನ್ಸೂಚನೆ ಅಂತೂ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂಥದ್ದನ್ನು ಬ್ಯಾಂಕ್ ಮೂಲಕ ನಿಮ್ಗೆ ಏನಾದರೂ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ನ ತೆಗೆದಿಟ್ಕೊಂಡಿರಿ. ಪತ್ನಿ ಅಥವಾ ಆಕೆ ಮನೆ ಕಡೆಯವರು ನೀಡಿರುವಂಥ ಬೆದರಿಕೆ ಕರೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದೊಂದು ಕಾಲ್ ರೆಕಾರ್ಡಿಂಗ್ ಇಟ್ಕೊಂಡಿರಿ. ಮತ್ತು ಪತ್ನಿ ಸ್ವತಃ ಮನೆ ಬಿಟ್ಟು ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರೂಫ್ಗಳನ್ನ ಇಟ್ಕೊಂಡಿರಿ. ಕೇಳದೆ ಏನಾದರೂ ಪತ್ನಿ ಮನೆ ಬಿಟ್ಟು ಹೋಗಿದ್ರೆ ಫಸ್ಟು ಪೊಲೀಸಿಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ, ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತೇಳಿ. 4 ಕಡೆ ವಿಚಾರಿಸಿ, ಸಂಬಂಧಪಟ್ಟವ್ರು ತವ್ರ ಮನೆಗೆ ಹೋಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಗಳ ಮನೆಗೆ ಹೋಗಿರ್ಬೋದು. ಆ ಪ್ರಯತ್ನಗಳೆಲ್ಲ ಮಾಡಾದ್ಮೇಲೂ ಸಹ ಅವರು ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. CCTV ರೆಕಾರ್ಡಿಂಗ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ವಾಟ್ಸಪ್ ಮೆಸೇಜ್ಗಳು ಟ್ರಾನ್ಸಾಕ್ಟ್ ಆಗಿದ್ದರೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಸಹ ಸೇವ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿರುವಂಥ ಮ್ಯಾಕ್ಸಿಮಮ್ ನೀವು ಈ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಂಟಿಸಿಪೇಟರಿ ಬೇಲ್ ಮಾಡಿಸೋಕ್ಕಾದ್ರೂ ಈಸಿ ಆಗುತ್ತೆ. ಮತ್ತು ಈ ಕ್ವಾಶ್ಮೆಂಟ್ ಪಿಟಿಷನ್ ಹಾಕ್ಬಿಟ್ಟು ಈ ಕೇಸ್ನ ಕ್ವಾಶ್ ಮಾಡಿಸ್ಲಿಕ್ಕಾದ್ರೂ ನಿಮ್ಮ ಅಡ್ವೊಕೇಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲನೂ ಮಾಡೋದು ನಿಮ್ಮ ಮುನ್ನೆಚ್ಚರಿಕೆ ಕ್ರಮ. ಅದು ನೀವು ಮಾಡಲೇಬೇಕು. ಇದೊಂದು ಗಂಡ ಹೆಂಡತಿ ನಡುವೆ ಈ ರೀತಿ ಮನಸ್ತಾಪಗಳು ಬರ್ತಾ ಇದ್ದಾವೆ, ಆಕೆ ಹೋಗ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಹಾಕ್ಬೋದು ಅನ್ನೋದು ನಿಮಗೆ ಮುನ್ನೆಚ್ಚರಿಕೆಯಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ ಇಂಥ ಕೆಲಸಗಳನ್ನ ಇಂಥ ಸಾಕ್ಷಿಗಳನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ, ಕಾನೂನು ದುರ್ಬಳಕೆ ಆದಾಗ ಧೈರ್ಯ ಕಳ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕುತ್ತೆ. ಈ ಟಿಪ್ಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಲ್ಲದೆ ಇದ್ದರೂ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಕೆಲವು ಜನಗಳಿಗೆ ಈ ವಿಚಾರಗಳು ಹೆಲ್ಪ್ ಆಗೇ ಆಗ್ತವೆ. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.